ರೈತ ಸಂಘ ಅಧ್ಯಕ್ಷ ಶಿವ ಬಡಿಗೇರ್ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮ. ಎಡಿಎಲ್ಆರ್ ರಾಜಶೇಖರ್ ಹಳ್ಳೂರು ಮತ್ತು ಅನಿಲ್ ಕುಮಾರ್ ಜಾಲ್ಗೇರಿ ಇವರಿಗೆ ಧಾರವಾಡದ ಐತಿಹಾಸಿಕ ನುಗ್ಗಿಕೇರಿ ಹನುಮಂತ ಗುಡಿಯಲ್ಲಿ ಸತ್ಕಾರ ಸನ್ಮಾನ. ಸರ್ಕಾರಿ ಕೆಲಸ, ದೇವರ ಕಾಯಕ, ಎಡಿಎಲ್ಆರ್ ಹಳ್ಳೂರು ಹಾಗೂ ಜಾಲಗೇರಿ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಬ್ರೇಕಿಂಗ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ವೀಕ್ಷಕ ಮಹಾಪ್ರಭುಗಳೇ, ಇಂತಹ ಅದ್ಭುತ ಕಾರ್ಯಕ್ರಮ ನಡೆದಿರುವುದು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅನಿಸುತ್ತೆ ನನಗೆ, ನಮ್ಮ ಅಭಿಪ್ರಾಯ. ಯಾಕಂದರೆ ನಿರ್ಗಮಿಸುತ್ತಿರುವ ಎಡಿಎಲ್ಆರ್ಗೆ ಹಾಗೂ ಆಗಮಿಸುತ್ತಿರುವ ಎಡಿಎಲ್ಆರ್ಗೆ ಐತಿಹಾಸಿಕ ಪ್ರಸಿದ್ಧ ಜಾಗೃತ ದೇವಸ್ಥಾನದಲ್ಲಿ ಸತ್ಕಾರ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತ ಮುಖಂಡ ಶಿವ ಬಡಿಗೇರ್ ನೇತೃತ್ವದಲ್ಲಿ ಈ ಅದ್ಭುತ ಸಮಾರಂಭ ನಡೆಯಿತು. ದೇವರ ಗುಡಿಯಲ್ಲಿ ನೋಡಿ, ಈ ದೇವರ ಗುಡಿ ಅಂತಿಂಥ ದೇವರ ಗುಡಿ ಅಲ್ಲ, ಜಾಗೃತ ದೇವಸ್ಥಾನ. ಇಂಥ ಜಾಗೃತ ದೇವಸ್ಥಾನದಲ್ಲಿ ಇಬ್ಬರಿಗೂ ಸತ್ಕಾರ ಸನ್ಮಾರಂಭ ಏರ್ಪಡಿಸಿರುವುದು ಇದೇ ಮೊದಲ ಬಾರಿಗೆ. ವೀಕ್ಷಕ ಮಹಾಪ್ರಭುಗಳೇ ನೋಡಿ, ತಮ್ಮ ಸರಳ ಸಜ್ಜನಿಕೆಯ ಮತ್ತು ಸದಾ ರೈತರ ಹಾಗೂ ಜನರ ಜೊತೆಗೆ ಬೆರೆತು ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡುತ್ತಿದ್ದ ಧಾರವಾಡದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರಾಜಶೇಖರ್ ಹಳ್ಳೂರು ಅವರು ಹುಬ್ಬಳ್ಳಿಗೆ ವರ್ಗಾವಣೆಗೊಂಡಿದ್ದಾರೆ. ಅವರ ಸ್ಥಾನಕ್ಕೆ ಈಗ ಅನಿಲ್ ಕುಮಾರ್ ಜಾಲ್ಗೇರಿ ಆಗಮಿಸಿದ್ದಾರೆ. ಧಾರವಾಡದಿಂದ ನಿರ್ಗಮಿಸುತ್ತಿರುವ ರಾಜಶೇಖರ್ ಹಳ್ಳೂರು ಹಾಗೂ ಧಾರವಾಡಕ್ಕೆ ಆಗಮಿಸುತ್ತಿರುವ ಅನಿಲ್ ಕುಮಾರ್ ಜಾಲ್ಗೇರಿ ಇಬ್ಬರನ್ನು ಕರ್ನಾಟಕ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಹಾಗೂ ರಾಜ್ಯ ಹಸಿರು ಸೇನೆಯ ಅಧ್ಯಕ್ಷ ಶಿವ ಬಡಿಗೇರ್ ನೇತೃತ್ವದಲ್ಲಿ ಐತಿಹಾಸಿಕ ಪ್ರಸಿದ್ಧ ನುಗ್ಗಿಕೇರಿ ಹನುಮಂತ ದೇವಸ್ಥಾನದಲ್ಲಿ ಸತ್ಕರಿಸಿ ಸನ್ಮಾನಿಸಲಾಯಿತು. ವೀಕ್ಷಕ ಮಹಾಪ್ರಭುಗಳೇ, ಈ ಶಿವ ಬಡಿಗೇರ್ ಅಂದ್ರೇ ಅವರು ಒಂಥರ ಚಿತ್ರ ವಿಚಿತ್ರ ಮಾಡ್ತಾನೆ ಇರ್ತಾರೆ. ಸಮಾಜದಲ್ಲಿ ಕಾರ್ಯಕ್ರಮಗಳನ್ನು, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ರೈತ ಮುಖಂಡರು ಕೂಡ ನೋಡಿ, ಈ ಅದ್ಭುತ ಕಾರ್ಯಕ್ರಮ ಅವರ ಮನಸ್ಸಿನಲ್ಲಿ ಏನು ಬಂತು ಏನೋ, ಗುಡಿಯಲ್ಲೇ ಏರ್ಪಡಿಸಿದರು. ರೈತ ಮುಖಂಡ ಶಿವ ಬಡಿಗೇರ್ ಮಾತನಾಡಿ, ಈ ಸಂದರ್ಭದಲ್ಲಿ ಎಡಿಎಲ್ಆರ್ ರಾಜಶೇಖರ್ ಹಳ್ಳೂರು ತಮ್ಮ ಅಧಿಕಾರ ಅವಧಿಯಲ್ಲಿ ಸದಾ ಹಸನ್ಮುಖಿ ಮತ್ತು ಸಮಾಜಮುಖಿ ಕಾರ್ಯಗಳಿಂದ ಜನರ ಹೃದಯ ಗೆದ್ದವರು. ಜಾತಿ ಭೇದ ಭಾವ ಮಾಡದೆ ಎಲ್ಲರನ್ನೂ ಗೌರವದಿಂದ ಕಾಣುವ ವ್ಯಕ್ತಿಯಾಗಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುವವರು. ಈಗ ಅವರು ಹುಬ್ಬಳ್ಳಿ ಕಚೇರಿಗೆ ವರ್ಗಾವಣೆಗೊಂಡಿರುವುದು ನಮಗೆಲ್ಲ ಒಂದು ಕಡೆ ನೋವಾಗುತ್ತಿದೆ ಎಂದರು. ಈಗ ಅವರ ಸ್ಥಾನಕ್ಕೆ ಅನಿಲ್ ಕುಮಾರ್ ಜಾಲ್ಗೇರಿ ಬಂದಿದ್ದಾರೆ. ಜನಮನ್ನಣೆ ಪಡೆಯುತ್ತಾರೆಂಬ ನಂಬಿಕೆ ನಮಗಿದೆ ಎಂದು ರೈತ ಮುಖಂಡ ಶಿವ ಬಡಿಗೇರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಧಾರವಾಡದಿಂದ ಹುಬ್ಬಳ್ಳಿಗೆ ವರ್ಗಾವಣೆಗೊಂಡ ಎಡಿಎಲ್ಆರ್ ರಾಜಶೇಖರ್ ಹಳ್ಳೂರು ಅವರು ಮಾತನಾಡಿ, ಮನುಷ್ಯನಿಗೆ ಯಾವುದೂ ಶಾಶ್ವತ ಅಲ್ಲ. ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಮಾನವೀಯತೆ ದೀಪ ಹಚ್ಚುತ್ತಾ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದೇ ತಿಳಿದುಕೊಂಡು ಕಾರ್ಯನಿರ್ವಹಿಸುತ್ತಾ ಬಂದರೆ ನಮಗೆ ಆತ್ಮ ಸಂತೋಷ, ಆತ್ಮ ತೃಪ್ತಿ ಹಾಗೂ ಭಗವಂತನಿಗೂ ಕೂಡ ನಾವು ಪ್ರೀತಿಗೆ ಪಾತ್ರರಾಗುತ್ತೇವೆ ಎಂದರು. ನಾವು ಎಲ್ಲೇ ಇರಲಿ ನಾವು ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತೇವೆ ಎಂದು ರಾಜಶೇಖರ್ ಹಳ್ಳೂರು ಅವರು ತಿಳಿಸಿದರು. ಧಾರವಾಡಕ್ಕೆ ನೂತನವಾಗಿ ಎಡಿಎಲ್ಆರ್ ಆಗಿ ಆಗಮಿಸುತ್ತ ಅನಿಲ್ ಕುಮಾರ್ ಜಾಲ್ಗೇರಿ ಅವರು ಮಾತನಾಡಿ, ತಾವು ಸದಾ ಸಮಾಜಮುಖಿಯಾಗಿ ಜನಮುಖಿಯಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈ ಸರಳ ವಿರಳ ಅದ್ಭುತ ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರಾದ ಮಂಜುನಾಥ್ ಮಂಗಳಗಟ್ಟಿ, ಕಮಲು ಪೂಲವಾಲೆ, ಪಾಂಡುರಂಗ್ ಸಂಗಮ್, ರುದ್ರಪ್ಪ ಗೋನ್ಕಪ್, ಬಸಣ್ಣ ನಾಯ್ಕರ್ ಸೇರಿದಂತೆ ಸದಸ್ಯರು, ಪದಾಧಿಕಾರಿಗಳು ಹಾಜರಿದ್ದರು. ನೋಡಿ, ಇದು ಒಂದು ಧಾರವಾಡದ ಐತಿಹಾಸಿಕ ಜಾಗೃತ ದೇವಸ್ಥಾನ ನುಗ್ಗಿಕೇರಿ ಹನುಮಪ್ಪನ ಗುಡಿ. ಅಂದರೆ ಅಂಥ ಸರಳ ಗುಡಿ ಅಲ್ಲ, ಇದು ಬಹಳ ಅದ್ಭುತ ಪವಾಡ ಜಾಗೃತ ದೇವಸ್ಥಾನ. ಇದು ಇಂಥ ಒಂದು ಅದ್ಭುತ ಗುಡಿಯಲ್ಲಿ ಒಂದು ಸತ್ಕಾರ ಸನ್ಮಾನ ಸಮಾರಂಭವನ್ನು ರೈತ ಮುಖಂಡರಾದ, ರೈತ ಅಧ್ಯಕ್ಷರಾದ, ಹಲವಾರು ಸಂಘಟನೆಗಳ ಅಧ್ಯಕ್ಷರಾದ ಶಿವ ಬಡಿಗೇರ್ ಅವರು ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಏನು ಮಾತಾಡ್ತಾ ಇದ್ದಾರೆ ನೋಡೋಣ, ಬನ್ನಿ ಕೇಳೋಣ. ಈ ಐತಿಹಾಸಿಕ ಜಾಗೃತ ದೇವಸ್ಥಾನದವನ್ನು ಕೆಲವೊಂದು ಹೊರಗಿನಿಂದ ನಾವು ತೋರಿಸ್ತಾ ಹೋಗ್ತೀನಿ. ತಾವು ಎಲ್ಲರೂ ಬನ್ನಿ, ಒಂದು ಸತಿ ಧಾರವಾಡಕ್ಕೆ ಬಂದರೆ ಈ ಅದ್ಭುತ ದೇವಸ್ಥಾನಕ್ಕೆ ಭೇಟಿ ಕೊಡಲಾರ್ದು ಹೋಗಬೇಡಿ. ಯಾಕಂದರೆ ಅಂಥ ಶಕ್ತಿ ಪವಾಡಗಳನ್ನು ಇಲ್ಲಿ ನಡೀತಾ ಇರುತ್ತೆ. ಭಕ್ತರೇ, ನೀವು ಬನ್ನಿ. ನಮ್ಮ ರೈತ ಸಂಘಟನೆ ಅಧ್ಯಕ್ಷ ಶಿವ ಬಡಿಗೇರ್ ಅವರು ಏನು ಮಾತಾಡ್ತಾ ಇದ್ದಾರೆ ನೋಡೋಣ. ಸಿಹಿಗಳನ್ನು ಹಂಚುತ್ತಾ ಇದ್ದಾರೆ. ಒಂದೆಡೆ ದುಃಖ ಕೂಡ ಆಗ್ತಾ ಇದೆ, ಒಂದು ಕಡೆ ಖುಷಿನೂ ಆಗ್ತಾ ಇದೆ. ಭಾಳ ದೂರ ಏನು ಹೋಗ್ತಾ ಇಲ್ಲ, ಹುಬ್ಬಳ್ಳಿಗೆ ವರ್ಗಾವಣೆಗೊಂಡಿದ್ದಾರೆ. ಆಮೇಲೆ ಹಳ್ಳೂರು ಅವರು ಹುಬ್ಬಳ್ಳಿಗೆ ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ನೂತನವಾಗಿ ಎಡಿಎಲ್ಆರ್ ಆಗಿ
ಜಾವೂರವರು ಆಗಮಿಸ್ತಾ ಇದ್ದಾರೆ. ಇಬ್ಬರು ಕೂಡ ಇದ್ದಾರೆ ನೋಡಿ, ಇಬ್ಬರು ಕೂಡ ಇದ್ದಾರೆ ಈ ಸಮಾರಂಭದಲ್ಲಿ. ನೋಡೋಣ ಬನ್ನಿ ಏನು ಮಾತಾಡ್ತಾ ಇದ್ದಾರೆ. ನಮ್ದು ಧಾರವಾಡ ಎಡಿಎಲ್ಆರ್ ಆಗಿ ಬಂದಿದ್ದು ಭಾಳ ಪುಣ್ಯ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಯಾರೋ ಹೋದ್ರು, ಸಣ್ಣವ್ರು ಹೋಗಲಿ ದೊಡ್ಡವರು ಹೋಗಲಿ, ಎಂಥವ್ರು ಹೋಗ್ಯಾರಂದ್ರು ರೈತರ ಬಗ್ಗೆ ಭಾಳ ಕಾಳಜಿ. ಯಾಕಪ್ಪ ಏನಪ್ಪ ನಿಮ್ಮ ಕೆಲಸ ಏನು, ಯಾಕೆ ಕೊಡ್ತೀರಾ ಅಂತ ಕೇಳಿ ಕೆಲಸ ಮಾಡುವಂಥ ಅಧಿಕಾರಿಗಳು. ಅದೇ ರೀತಿ ಈಗ ಅವ್ರು ಏನಾಗಿಬಿಡುತ್ತೆ ಅಂದ್ರೆ ಅವರ ಮೇಲೆ ನಾವು ಇಂಥವ್ರು ಅಧಿಕಾರಿ ಇರಲಿ ಅಂತ ಅವಲಂಬಿತವಾಗಿ ಕುಂತಿದ್ವಿ. ಅದೇ ಥರ ಅವ್ರಿಗೇನೋ ಗೌರ್ಮೆಂಟ್ ಒತ್ತಡದಿಂದ ಅವರಿಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ಅದೇ ರೀತಿ ಮತ್ತೊಬ್ಬರು ಎಡಿಎಲ್ಆರ್ ಸಾಹೇಬರು ನಮ್ಮ ಧಾರವಾಡಕ್ಕೆ ಬಂದಾರ. ಅವರು ಎಷ್ಟರ ಮಟ್ಟಿಗೆ ಎಲ್ಲರದ್ದು ಮೇಲೆ ಕಾಳಜಿ ವಹಿಸಿ, ಎಲ್ಲ ರೈತರ ಮೇಲೆ ಕಾಳಜಿ ವಹಿಸಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೋ ಇನ್ನೂ ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ನಾವು ಅವ್ರಿಗೆ ಆ ಒಳ್ಳೆಯ ಅಧಿಕಾರಿ ಅದಾನ ಎಳ್ಳೂರು ಅನ್ನೋ ಕಾರಣಕ್ಕೆ ನಾವು ನುಗ್ಗಿಕೆರೆ ಹನುಮಪ್ಪನ ಗುಡಿಗೆ ಬಂದು ಅವರಿಗೆ ಶಾಲು ಹಚ್ಚಿ ಮಾಲೆ ಹಾಕಿ ಸನ್ಮಾನ ಮಾಡೇವಿ. ಅದೇ ರೀತಿ ಮುಂದೆ ಬರುವಂಥ ಅಧಿಕಾರಿನೂ ಇದೇ ರೀತಿ ಮಾಡಿಸ್ಕೋಬೇಕಂತೇಳಿ ನಾನು ಕೇಳ್ತೇನೆ.